ನಾವು ಎಷ್ಟು ಪ್ರಯತ್ನ ಪಟ್ಟು ನಮ್ಮ ತಿಂಗಳ ಸ್ಯಾಲರಿಯಲ್ಲಿ ಸ್ವಲ್ಪ ಅಮೌಂಟ್ ನ ಸೇವ್ ಮಾಡಬೇಕು ಅಂತ ಅನ್ಕೊಳ್ತೀವಿ, ಬಟ್ ಅದು ಆಗೋದೇ ಇಲ್ಲ. 4-5 ವರ್ಷ ಆದ್ಮೇಲೆ ನಾವು ಎಷ್ಟು ಅಮೌಂಟ್ ಸೇವ್ ಮಾಡಿದೀವಿ ಅಂತ ನೋಡ್ಕೊಂಡ್ರೆ ನಮಗೆ ಫಸ್ಟ್ ಮೈಂಡ್ಗೆ ಬರೋದೇ PF ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ. ಯಾಕಂದ್ರೆ PF ಹೋಗುವ ಅಮೌಂಟ್ ನಮ್ಮ ಸ್ಯಾಲರಿಯಲ್ಲಿ 100% ಡೈರೆಕ್ಟ್ ಆಗಿ ಡಿಡಕ್ಟ್ ಆಗೋಗ್ಬಿಡುತ್ತೆ. ಅದನ್ನು ನಮ್ ಕೈಗೆ ಬರಕ್ಕಿಂತ ಮುಂಚೆನೆ ಡಿಡಕ್ಟ್ ಆಗೋದ್ರಿಂದ ಇದೇ ನಮ್ಮ ಫಸ್ಟ್ ಅಂಡ್ ಮೇನ್ ಸೇವಿಂಗ್ಸ್ ಆಗಿರುತ್ತೆ. ಇತ್ತೀಚೆಗೆ ನಾನು ಒಬ್ರು ಕೇಳಿದ್ರು, ನನ್ನ ಸ್ಯಾಲರಿಯಲ್ಲಿ PF ಅಮೌಂಟ್ ತುಂಬಾ ಕಡಿಮೆ ಕಟ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಕಟ್ ಆಗ್ತಾ ಇದ್ರೆ ನನ್ಗೆ ಜಾಸ್ತಿ ಸೇವಿಂಗ್ಸ್ ಆಗೋದು ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಗೌರ್ಮೆಂಟ್ ಪ್ರಕಾರ ನಮ್ಮ ಸ್ಯಾಲರಿಯಲ್ಲಿ 100% ಮಾತ್ರ ಈ PF ಆಗಿ ಕಟ್ ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಕಟ್ ಆಗಕ್ಕೆ ಪರ್ಮಿಷನ್ ಇಲ್ಲ. ಬಟ್ ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದೆಯಾ? ಹೌದು ಇದೆ, ಅದೇ VPF ಅಂತ, ವಾಲಂಟರಿ ಪ್ರಾವಿಡೆಂಟ್ ಫಂಡ್. ಈ VPF ಅಕೌಂಟ್ ಅಲ್ಲಿ ನಮ್ಮ ಬೇಸಿಕ್ ಸ್ಯಾಲರಿಯ ಅಪ್ ಟು 100% ನ ನಮ್ಮ PF ಅಕೌಂಟ್ ಗೆ ಡಿಡಕ್ಟ್ ಮಾಡಿಸ್ಕೋಬಹುದು. ಏನಿದು VPF, ಹೇಗೆ ವರ್ಕ್ ಆಗುತ್ತೆ, ಈ VPF, PF ಮತ್ತು PPF ಇರೋ ವ್ಯತ್ಯಾಸಗಳೇನು ಮತ್ತು ಈ VPF ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ವಾಲಂಟರಿ ಅಥವಾ ಸ್ವಯಂ ಪ್ರೇರಿತ ಪ್ರಾವಿಡೆಂಟ್ ಫಂಡ್ ನಮ್ಮ ಸ್ಯಾಲರಿಯಲ್ಲಿ ಡಿಡಕ್ಟ್ ಆಗುವ 100% PF ಗಿಂತ ನಾವು ಏನಾದ್ರೂ ಜಾಸ್ತಿ ಅಮೌಂಟ್ ನ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ನಾವು ಈ VPF ಮೂಲಕ ಮಾಡಬಹುದು. ಈ VPF ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಇಂದ ನೋಡೋಣ ಬನ್ನಿ. ರಾಮು ಅನ್ನುವ ವ್ಯಕ್ತಿಗೆ ಅವರ ಸ್ಯಾಲರಿ ಮತ್ತು DA ಎರಡು ಸೇರಿ 20,000 ಇರುತ್ತೆ. ಅದರಲ್ಲಿ 100% PF ಆಗಿ ಕಟ್ ಆಗುತ್ತೆ 2,400. ಅದು ಡೈರೆಕ್ಟ್ ಆಗಿ ನಾವು PF ಅಕೌಂಟ್ ಗೆ ಹೋಗುತ್ತೆ. ಅದೇ 100% ಅವರ ಕಂಪನಿ ಕೂಡ ಪೇ ಮಾಡುತ್ತೆ 2,400 ರೂಪಾಯಿ. ಅದರಲ್ಲಿ 3.67% ಅಂದ್ರೆ 734 ರೂಪಾಯಿ PF ಅಕೌಂಟ್ ಗೆ ಹೋಗುತ್ತೆ. ಮತ್ತೆ 8.67% 1,664 ಅದು ಪೆನ್ಷನ್ ಗೆ ಹೋಗುತ್ತೆ. ಎರಡು ಸೇರಿ 2,400 ಅದು ಫೈನಲ್ ಆಗಿ ನಮ್ಮ PF ಅಕೌಂಟ್ ಅಲ್ಲೇ ಇರುತ್ತೆ. ರಾಮು ಏನಾದ್ರೂ VPF ಅಕೌಂಟ್ ಓಪನ್ ಮಾಡಿ ಇನ್ನು 20% ಅವ್ರ ಸ್ಯಾಲರಿಯಲ್ಲಿ PF ಅಕೌಂಟ್ ಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ 20,000 × 20% ಅಂದ್ರೆ 4,000 ಅವರು ಮಂತ್ಲಿ PF ಅಕೌಂಟ್ ಗೆ ಹೋಗುತ್ತೆ. ಈಗ ನಾವು ಟೋಟಲ್ ಆಗಿ ನೋಡ್ಬೇಕು ಅಂದ್ರೆ ರಾಮು PF ಇಂದ 100% 2,400, VPF ಇಂದ 20% 4,000, 6,400 ಪ್ಲಸ್ ಅವ್ರ ಕಂಪನಿ ಅವ್ರು ಕೊಡುವ 100% 2,400. ಟೋಟಲ್ ಆಗಿ 8,800 ರೂಪಾಯಿ ಮಂತ್ಲಿ ಅವರು PF ಅಕೌಂಟ್ ಗೆ ಹೋಗುತ್ತೆ. ಈ ಮಂತ್ಲಿ PF ಗೆ ಕಾಂಟ್ರಿಬ್ಯೂಟ್ ಅಮೌಂಟ್ ಗೆ PF ಆರ್ಗನೈಸೇಷನ್ ಅವರು ಇಯರ್ಲಿ 8.25% ಇಂಟ್ರೆಸ್ಟ್ ಆಗ್ತಾರೆ. ಇದು ಇಯರ್ಲಿ ಚೇಂಜ್ ಆಗ್ತಾ ಇರುತ್ತೆ. 2023-24 ಪ್ರಕಾರ 8.25% ಇಂಟ್ರೆಸ್ಟ್ ಕೊಡ್ತಾರೆ. ಇದು ಎಲ್ಲ ಬ್ಯಾಂಕ್ ಗಳು ಫಿಕ್ಸ್ಡ್ ಡೆಪಾಸಿಟ್, ರೆಕರಿಂಗ್ ಡೆಪಾಸಿಟ್ ಮತ್ತು PPF ಅಕೌಂಟ್ ಗಳಿಗಿಂತ ಜಾಸ್ತಿನೇ. ನಾನು ಲಾಸ್ಟ್ ಇಯರ್ ಏಪ್ರಿಲ್ ಇಂದ VPF ಗೆ ಕಾಂಟ್ರಿಬ್ಯೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ನೋಡಬಹುದು ಮಾರ್ಚ್ 2023ರಲ್ಲಿ PF 2,153 ರೂಪಾಯಿ ಕಟ್ ಆಗಿದೆ. ನೆಕ್ಸ್ಟ್ ಮಂತ್ ಏಪ್ರಿಲ್ 2023ರಲ್ಲಿ 5,147 ರೂಪಾಯಿ ಕಟ್ ಆಗಿದೆ. ಅಂದ್ರೆ PF ಮತ್ತು VPF ಎರಡು ಆಡ್ ಆಗಿ ನಮ್ಮ PF ಅಕೌಂಟ್ ಗೆ ಹೋಗುತ್ತೆ. ಸೊ ಇದರಿಂದ ನಮ್ಮ PF ಕಾಂಟ್ರಿಬ್ಯೂಷನ್ ನಾವು ಡಬಲ್ ಮಾಡ್ಕೋಬಹುದು. ನೀವೇನಾದ್ರೂ ಜಾಸ್ತಿ ಸೇವಿಂಗ್ಸ್ ಮಾಡಬೇಕು ಪ್ಲಸ್ ಒಳ್ಳೆ ಇಂಟ್ರೆಸ್ಟ್ ನ ತಗೋಬೇಕು ಅಂದ್ರೆ ಈ VPF ಅನ್ನೋದು ಒಂದು ಒಳ್ಳೆ ಆಪ್ಷನ್. ಈ VPF ನಮ್ಗೆ ಗೌರ್ಮೆಂಟ್ ಕಡೆ ಇರುವುದರಿಂದ ನಮ್ಗೆ ಫುಲ್ ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ. ಈ PF, VPF ಮತ್ತು PPF ಇರುವ ವ್ಯತ್ಯಾಸಗಳನ್ನು ನೋಡೋಣ ಬನ್ನಿ. ಫಸ್ಟ್, ಎಲಿಜಿಬಿಲಿಟಿ. ಈ PF ಮತ್ತು VPF ಎರಡು ಒಂದೇ ಆಗಿರೋದ್ರಿಂದ ಯಾರಿಗೆ ಸ್ಯಾಲರಿ ಬರ್ತಾ ಇರುತ್ತೋ ಅವರೆಲ್ಲರೂ ಈ VPF ಅಕೌಂಟ್ ಓಪನ್ ಮಾಡಕ್ಕೆ ಎಲಿಜಿಬಲ್ ಆಗಿರ್ತಾರೆ. PPF ಇದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆಗಿರೋದ್ರಿಂದ ನಮ್ಮೆಲ್ಲ ಭಾರತದ ನಾಗರಿಕರು ಇದನ್ನು ಓಪನ್ ಮಾಡ್ಕೋಬಹುದು. ನೆಕ್ಸ್ಟ್, ಕಾಂಟ್ರಿಬ್ಯೂಷನ್. ಈ PF ಗೆ ನಮ್ಮ ಸ್ಯಾಲರಿಯಿಂದ ಮ್ಯಾಕ್ಸಿಮಮ್ 100% ಮಾತ್ರ ಕಾಂಟ್ರಿಬ್ಯೂಟ್ ಮಾಡಬಹುದು. ನೆಕ್ಸ್ಟ್, VPF ಗೆ ನಮ್ಮ ಬೇಸಿಕ್ ಸ್ಯಾಲರಿಯಿಂದ 100% ವರೆಗೂ ನಾವು ಕಾಂಟ್ರಿಬ್ಯೂಟ್ ಮಾಡಬಹುದು. ಅಂದ್ರೆ ನಿಮ್ಮ ಬೇಸಿಕ್ ಸ್ಯಾಲರಿಯ 100% ನೀವು ಈ PF ಅಕೌಂಟ್ ಗೆ ನಾವು ಡಿಡಕ್ಟ್ ಮಾಡಿಸ್ಕೋಬಹುದು. ಇದರಲ್ಲಿ ನೀವು ಫಿಕ್ಸ್ಡ್ ಅಮೌಂಟ್ ಅಂದ್ರೆ 3,000, 4,000 ಡಿಡಕ್ಟ್ ಮಾಡಿಸ್ಕೋಬಹುದು ಅಥವಾ ಸಮ್ ಪರ್ಸೆಂಟೇಜ್ ಅಂದ್ರೆ 20%, 30% ಆಫ್ ಯುವರ್ ಸ್ಯಾಲರಿ ಹಂಗೂ ಡಿಡಕ್ಟ್ ಮಾಡಿ ಇದರಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡ್ಕೋಬಹುದು. PPF ಅಲ್ಲಿ ಮಿನಿಮಮ್ 500 ರೂಪಾಯಿ ಮತ್ತು ಮ್ಯಾಕ್ಸಿಮಮ್ 1.5 lakhs ವರೆಗೂ ಇಯರ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡಬಹುದು. ಲಾಕಿಂಗ್ ಪೀರಿಯಡ್. ಈ PF ಮತ್ತು VPF ಎರಡು ಒಂದಾಗಿರೋದ್ರಿಂದ ನಮ್ಗೆ ಲಾಕಿಂಗ್ ಪೀರಿಯಡ್ ಅಂತ ಏನು ಇರೋದೇ ಇಲ್ಲ. ಅಂದ್ರೆ ನಾವು ರಿಟೈರ್ಡ್ ಆಗೋವರೆಗೂ 2 ಅಕೌಂಟ್ ಗಳು ಇರುತ್ತೆ ಅಥವಾ ನಾವು ಪರ್ಮನೆಂಟ್ ಆಗಿ ಜಾಬ್ ಬಿಡೋವರೆಗೂ ಈ ಅಕೌಂಟ್ ಗಳು ಇರುತ್ತೆ. PPF ಇದು 15 ವರ್ಷ ಲಾಕಿಂಗ್ ಪೀರಿಯಡ್. ನೆಕ್ಸ್ಟ್, ರಿಟರ್ನ್ಸ್. PF ಮತ್ತು VPF ಗೆ ಸೇಮ್ ರಿಟರ್ನ್ ಸಿಗುತ್ತೆ. ಇದು ಇಯರ್ಲಿ ಚೇಂಜ್ ಆಗ್ತಾ ಇರುತ್ತೆ. 2023-24 ಪ್ರಕಾರ 8.25% ನಮಗೆ ರಿಟರ್ನ್ಸ್ ಬರುತ್ತೆ ಮತ್ತು PPF ಅಲ್ಲಿ 7.15% ಮಾತ್ರ ಇಂಟ್ರೆಸ್ಟ್ ಸಿಗುತ್ತೆ. ನೆಕ್ಸ್ಟ್ ಬಂದು ವಿತ್ಡ್ರಾಯಲ್. PF ಮತ್ತು VPF ಎರಡೂ ಒಂದೇ ತರ ವರ್ಕ್ ಆಗೋದ್ರಿಂದ ನಾವು ಯಾವಾಗ ಬೇಕಂದ್ರೆ ಅವಾಗ ನಾವು ಕಾಂಟ್ರಿಬ್ಯೂಟ್ ಮಾಡಿರೋ ಅಮೌಂಟ್ ನ ಪಾರ್ಷಿಯಲಿ ಬೇಕಾದ್ರೆ ನೀವು ವಿತ್ಡ್ರಾ ಮಾಡ್ಕೋಬಹುದು. ಅಂದ್ರೆ ಸಮ್ ಎಮರ್ಜೆನ್ಸಿಗೆ, ಲೈಕ್ ಏನಾದ್ರು ಮದುವೆ, ಎಜುಕೇಶನ್ ಗೆ, ಮೆಡಿಕಲ್ ಎಮರ್ಜೆನ್ಸಿ ಈ ತರದಕ್ಕೆ ನೀವು ಪಾರ್ಷಿಯಲ್ ಆಗಿ ನೀವು ಕಾಂಟ್ರಿಬ್ಯೂಟ್ ಮಾಡಿರೋ ಅಮೌಂಟ್ ನ ವಿತ್ಡ್ರಾ ಮಾಡ್ಕೋಬಹುದು. ಮತ್ತು PPF ಅಲ್ಲಿ 7 ವರ್ಷ ಆದ್ಮೇಲೆ ನಾವು ಪಾರ್ಷಿಯಲ್ ವಿತ್ಡ್ರಾ ಮಾಡ್ಕೊಳ್ಳಕ್ಕೆ ಅಲೋ ಇರುತ್ತೆ. ಸೊ ಟ್ಯಾಕ್ಸ್ ಬೆನಿಫಿಟ್ PF ಮತ್ತು VPF ಗೆ
ಅಪ್ ಟು 1.5 lakhs ವರೆಗೂ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ ಅಂಡರ್ ಸೆಕ್ಷನ್ 80C ಅಲ್ಲಿ. PPF ಇದಕ್ಕೆ ನಮಗೆ EEE ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ನೀವು ಇನ್ವೆಸ್ಟ್ ಮಾಡೋ ಅಮೌಂಟ್ ಮೇಲೂ ಟ್ಯಾಕ್ಸಸ್ ಇಲ್ಲ, ನಿಮ್ಗೆ ಬರೋ ಇಂಟ್ರೆಸ್ಟ್ ಮೇಲೂ ಟ್ಯಾಕ್ಸಸ್ ಇಲ್ಲ, ಮತ್ತು ನೀವು ವಿತ್ಡ್ರಾ ಮಾಡ್ಕೊಳ್ತಿರಲ್ಲ ಆವಾಗ್ಲೂ ಯಾವುದೇ ತರಹ ಟ್ಯಾಕ್ಸಸ್ ಇರೋದಿಲ್ಲ. ಇದಿಷ್ಟು PF, UPF ಮತ್ತು PPF ಇರುವ ಡಿಫರೆನ್ಸಸ್. ನೆಕ್ಸ್ಟ್ ಈ VPF ಅಕೌಂಟ್ ಓಪನ್ ಮಾಡೋದು ಹೇಗೆ? ಇದು ವೆರಿ ಸಿಂಪಲ್. ನಿಮ್ಮ HR ಗೆ ಒಂದು ಇಮೇಲ್ ಹಾಕಿದ್ರೆ ಸಾಕು. ಐ ವಾಂಟ್ ಟು ಸ್ಟಾರ್ಟ್ VPF ಕಾಂಟ್ರಿಬ್ಯೂಷನ್ ಫ್ರಮ್ ಸೆಪ್ಟೆಂಬರ್ 2024 ಅಂತ ನಿಮ್ಮ ಎಂಪ್ಲಾಯಿ ನಂಬರು, ನಿಮ್ಮ ಹೆಸರು, ಮತ್ತೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಫಿಕ್ಸ್ಡ್ ಅಮೌಂಟ್ ಅಂದ್ರೆ 3,000 4,000 ಅಥವಾ ಸಮ್ ಪರ್ಸೆಂಟೇಜ್ ಆಫ್ ಅಂದ್ರೆ 20% 30% ಎಷ್ಟು ಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿ ಒಂದು ಇಮೇಲ್ ಹಾಕಿದ್ರೆ 1-2 ದಿನದಲ್ಲಿ ಈ ಅಕೌಂಟ್ ಓಪನ್ ಆಗ್ಬಿಡುತ್ತೆ. ನಿಮ್ಗೆ ಏನಾದ್ರೂ ಇಮೇಲ್ ಮಾಡಕ್ಕೆ ಆಪ್ಷನ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವು HR ನ ಮೀಟ್ ಆಗ್ಬಿಟ್ಟು ನಾನು VPF ಗೆ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂತ ಕೇಳಿದ್ರೆ ಅವರೊಂದು ಫಾರ್ಮ್ ನ ಕೊಡ್ತಾರೆ. ಆ ಫಾರ್ಮ್ ನ ಫಿಲ್ ಮಾಡ್ಬಿಟ್ಟು ಕೊಟ್ರೆ ಈ VPF ಅಕೌಂಟ್ ಗೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ ನನ್ನ ಪ್ರಕಾರ ಇದೊಂದು ಒಳ್ಳೆ ಆಪ್ಷನ್. 8.2% ಬಡ್ಡಿ ಸಿಗುತ್ತೆ ಇದರಲ್ಲಿ. ಇದೊಂದು ಒಳ್ಳೆ ಸೇವಿಂಗ್ಸ್ ಮತ್ತು ಒಳ್ಳೆ ರಿಟರ್ನ್ಸ್ ಕೊಡುವ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ನೀವು ಫಿಕ್ಸ್ಡ್ ಡೆಪಾಸಿಟ್, ರಿಕರಿಂಗ್ ಡೆಪಾಸಿಟ್ ಮಾಡ್ತಾ ಇದ್ರೆ ಅದಕ್ಕಿಂತ ಈ VPF ಕಾಂಟ್ರಿಬ್ಯೂಷನ್ ಒಳ್ಳೇದು. ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಂದ್ರೆ ಈ VPF ಅಕೌಂಟ್ ಓಪನ್ ಮಾಡಕ್ಕೆ ಮತ್ತೆ ಇದಕ್ಕೆ ಏನಾದ್ರು ಇನ್ನೂ ಮತ್ತಿಷ್ಟು ಮಾಹಿತಿ ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಬಹುದು. ನಾನು ನಿಮ್ಗೆ ಪಕ್ಕ ಸಹಾಯ ಮಾಡ್ತೀನಿ. ನೀವು ಮತ್ತಿಷ್ಟು ಇನ್ವೆಸ್ಟ್ಮೆಂಟ್ ಆಪ್ಷನ್ ಗಳು ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ನಿಮ್ಮ ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ. ಈ ಯೂಸ್ಫುಲ್ ಇನ್ಫಾರ್ಮೇಶನ್ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.